ಪ್ರತಾಪ್ ಸಿಂಹ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ನಿನ್ನೆ ರಾಜ್ಯಾಧ್ಯಕ್ಷರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಅವರ ಏನು ಹಿಂದಿನ ಒಂದು 3-4 ತಿಂಗಳಿಂದ ಏನೇನು ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಇಲ್ಲಿ ಕಾರ್ಯಕರ್ತರು ಅದು ಇಷ್ಟಪಟ್ಟಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಅವರು ಮಾಜಿ ಸಂಸದರಾಗಿ ಅದು ಕೂಡ ಒಂದು ಗೌರವ ಇದೆ ಸ್ಥಾನಕ್ಕೆ. ಪಕ್ಷದ ಒಂದು ಚೌಕಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕಾಗಿದೆ. ನಾವು ಕೂಡ ಸಂಸದರಾಗಿ ಪಕ್ಷದ ನಿಲುವು ಮೂಲಕ ಪಕ್ಷದ ಒಂದು ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕಾಗಿದೆ. ಅದು ಭಾಳ ಸ್ಪಷ್ಟವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಕಾರ್ಯಕರ್ತರು ನಾವು ಹಾಗೇ ಆಗುತ್ತೆ. ಯಾಕೆಂದರೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತಿರುವಂಥದ್ದು ಅವ್ರಿಗೆ ಬೇಕಾಗಿರೋದು. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ರಾಜ್ಯದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದೀವಿ. ಅಧಿಕಾರ ಇಲ್ಲದೇ ಇರೋ ಸಮಯದಲ್ಲಿ ಇಂಥ ಒಂದು ಏನು ಒಗ್ಗಟ್ಟು ಪ್ರದರ್ಶನ ಆಗಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಸೊ ಈ ನಿಟ್ಟಿನಲ್ಲಿ ಈ ಕಾರ್ಯಕರ್ತರು ಇಂಥ ಬೇಡಿಕೆಗಳು ಕೊಟ್ಟಿದ್ದಾರೆ. ಏನು ನಮ್ಮ ರಾಜ್ಯ ಅಧ್ಯಕ್ಷರು ಇರ್ಬೋದು, ಆ ಒಂದು ನಾಯಕರು ಇರ್ಬೋದು, ಅವರು ತೀರ್ಮಾನ ತಗೋತಾರೆ. ಮುಜುಗರ ಏನೋ ಉಂಟಾಗಿದೆ ಸರ್. ನೋಡಿ, ನಾವು ಎಲ್ಲ ಏಕತೆಗಾಗಿ ನಾವು ಎಲ್ಲರಲ್ಲೂ ಮನವಿ ಮಾಡೋದು, ಅವರು ವಿನಂತಿ ಮಾಡೋದು ಯಾವಾಗಲೂ ಸಹ ಇವತ್ತುವರೆಗೂ ಸಹ ನಾವು ಯಾರೇ ಇರಲಿ, ಪ್ರತಾಪ್ ಸಿಂಹ ಒಬ್ಬರೇ ಅಲ್ಲ, ಯಾರೇ ಇರಲಿ ಅವ್ರ ಜೊತೆ ಕೂತ್ಕೊಂಡು ಏನೇ ಸಮಸ್ಯೆ ಇದ್ದರೆ ಅದು ಬಗೆಹರಿಸ್ಬಿಟ್ಟು ನಾವು ಒಗ್ಗಟ್ಟಾಗಿ ಮುಂದುವರಿಯುವಂಥದ್ದು ನಾವೆಲ್ಲರೂ ಯಾವತ್ತೂ ಹೇಳೋದು. ಅದೇ ರೀತಿ ನಾವು ಸಹ ಮೈಸೂರಲ್ಲಿ ಮುಂದುವರಿತೀವಿ. ಬೆಂಗಳೂರು ಪ್ಯಾಲೇಸ್ ರಸ್ತೆ TDR ವಿಚಾರವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕೋಕ್ಕೆ ಕ್ಯಾಬಿನೆಟ್ ಒಪ್ಪಿಗೆ ಆಗಿದೆ ಸರ್. ನಮ್ಮ ಅರಮನೆ ವಿಚಾರದಲ್ಲಿ ನಾನು ಆಗಲೇ ಹೇಳಿದ್ದೀನಿ, ಅದು ಕಾನೂನಾತ್ಮಕವಾಗಿ ಮುಂದುವರಿಯುತ್ತೆ. ನಾನೇನು ಈ ಸಂಸದರ ದೃಷ್ಟಿಯಲ್ಲಿ ಅದಕ್ಕೇನು ನಾನು ಭಾಗವಹಿಸೋದಿಲ್ಲ. ನಮ್ಮ ತಾಯಿಯವರು ಅರಮನೆ ಕಚೇರಿ ಏನಿದೆ ಅದಕ್ಕೆ ಅವರು ನಿರ್ಣಯ ತಗೋತಾರೆ. ಅದೇ ರೀತಿ ಅದು ಮುಂದುವರಿಯುತ್ತೆ. ಸಿದ್ದರಾಮಯ್ಯ ಸರ್ಕಾರ ಬಂದಾಗಲೇ ಆ ವಿಚಾರ ಟ್ರಿಗರ್ ಆಗುವಂಥ ಅರಮನೆ ಇದು ಸಮಸ್ಯೆಗಳು ಜಾಸ್ತಿ ನೀವು ಗಮನ ಹರಿಸ್ತಾ ಇರೋ ಕಾರಣಕ್ಕಾಗಿ ನಾವು ಕೂಡ ಇದು ರಾಜಕೀಯ ಒಂದು ವೃತ್ತಜೀವನ ಶುರುವಾಗಿದ ನಂತರ ಇದು ನಿರಂತರವಾಗಿ ನಡೀತಾ ಇರೋದು. ಇದೇನು ನಾವು ಸಂಸದರಾಗಿರೋ ಕಾರಣಕ್ಕಾಗಿ ಅವರು ಜಾಸ್ತಿ ಮಾಡ್ತಾ ಇದ್ದಾರೋ ಕಡಿಮೆ ಮಾಡ್ತಾ ಇರೋದು ಅಂತ ನಮಗೆ ನಿಜಕ್ಕೂ ಏನು ಆ ರೀತಿಯ ಏನು ನಿಲುವಿಲ್ಲ. ಆದರೂ ಸಹ ಇದು ನಿರಂತರವಾಗಿ ಇಂಥ ಒಂದು ಕೇಸ್ಗಳು ಬರ್ತಾ ಇರುತ್ತೆ. ಸರ್ಕಾರದಿಂದ ನಮ್ಮ ವಿರುದ್ಧವಾಗಿ ಇಂಥ ಒಂದು ಏನು ನ್ಯಾಯಾಲಯದಲ್ಲಿರ್ಬೋದು, ಇಂಥ ಒಂದು ಏನು ನಮ್ಮ ಆಸ್ತಿಯನ್ನು ಅವರು ಸರ್ಕಾರಿ ಆಸ್ತಿ ಅಂತ ಕ್ಲೇಮ್ ಮಾಡುವಂಥದ್ದು ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಲ್ಲಿ ಈ ಥರ ಜಾಸ್ತಿ ಆಗುತ್ತೆ. ಆ ಥರ ಏನಿಲ್ಲ. ಶುರುವಾಗಿದ್ದು 90s ಇದು ಮುಖ್ಯಮಂತ್ರಿ ಅವರು ಆವಾಗ JDS ಅಲ್ಲಿದ್ದರು. ಅವರೇ ಈ ಏನು 2 ಏನು ಆಕ್ವಿಸಿಷನ್ ಆ್ಯಕ್ಟ್ಗಳು, ಮೈಸೂರು ಅರಮನೆ ಇರ್ಬೋದು, ಬೆಂಗಳೂರು ಅರಮನೆ ಇರ್ಬೋದು, ಅವರೇ ರಚನೆ ಮಾಡಿದ್ದು ಅಂತ ಎಲ್ಲರಿಗೂ ಗೊತ್ತಿದೆ. ಅಲ್ಲಿಗೆ ಅದು ನಿರಂತರವಾಗಿ ನಡೀತಾ ಇದೆ. ಒಂದೊಂದು ಸರ್ಕಾರ ಬಂದಾಗ ಅದು ಒಂದು ಸ್ವಲ್ಪ ಪರಿಹರಿಸಲಾಗ್ತಾಯಿತ್ತು, ಒಂದು ಸ್ವಲ್ಪ ಹಿನ್ನಡೆನೂ ಆಗ್ತಾಯಿತ್ತು. ಆದರೂ ಸಹ ನ್ಯಾಯಾಲಯದಲ್ಲಿ ಭಾಳ ಸ್ಪಷ್ಟವಾಗಿದೆ ಆದೇಶ, ಈ TDR ಕೊಡಲೇಬೇಕು ಅಂತ. ಅವರು ಅದೇನಾದರೂ ಅವರ ಏನು ನಿಲುವಿದೆ ಅವರು ತೀರ್ಮಾನ ಮಾಡ್ಕೊಂಡು ಅವ್ರು ಮುಂದುವರಿತಾರೆ. ಅದೆಲ್ಲನೂ ಕೂಡ ನಮಗೆ ಆದೇಶ ಬರೋದು, ನಮಗೆ ನಿರ್ದೇಶನ ಬರೋದು ನಮ್ಮ ಕೋರ್ಟಿಂದಾನೆ, ಸುಪ್ರೀಂ ಕೋರ್ಟ್. ಟಾರ್ಗೆಟ್ ಆಗ್ತಾ ಇದ್ದಾರೆ. ಇದೇನು ನಾನು ಬಂದಿರೋ ಕಾರಣಕ್ಕಾಗಿ ಅದು ಟಾರ್ಗೆಟ್ ಆಗ್ತಾ ಇಲ್ಲ. ಇದು ನಿರಂತರವಾಗಿ 25-30 ವರ್ಷದಿಂದ ಆಗ್ತಾ ಇರೋದು. ಥ್ಯಾಂಕ್ ಯು ಸರ್.